ರಾಜ್ಯದಲ್ಲಿ ಈವರೆಗೂ 23,500ಕ್ಕೂ ಅಧಿಕ ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದೆ. ಅದರಲ್ಲೂ ಕೂಡ ಬೆಂಗಳೂರು ಹಾಗೆ ರಾಜ್ಯಾದ್ಯಂತ 1,200ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳು ಇರೋದ್ರಿಂದ ಒಂದು ರೀತಿಯಲ್ಲಿ ಡೆಂಗ್ಯೂವನ್ನು ತಡೆಗಟ್ಟಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ಹಾಗೆ ಬಿಬಿಎಂಪಿ ಸತತವಾಗಿ ಶ್ರಮವನ್ನು ಪಡ್ತಾ ಇದೆ. ಇವತ್ತು ಆರೋಗ್ಯ ಇಲಾಖೆ ಹಾಗೆ ಬಿಬಿಎಂಪಿ ಜಂಟಿಯಾಗಿ ಒಂದು ಹೊಸ ಯೋಜನೆಯನ್ನು ಪ್ರಾಯೋಗಿಕವಾಗಿ ಚಾಲನೆಗೆ ತಂದಿರುವಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಓವಿ ಟ್ರ್ಯಾಪ್, ಅಂದರೆ ಈ ಒಂದು ಬಯೋಡಿಗ್ರೇಡಬಲ್ ಬ್ಯಾಸ್ಕೆಟ್ ಏನಿದೆ ಆ ಒಂದು ಬ್ಯಾಸ್ಕೆಟ್ನಲ್ಲಿ ಒಂದು ಕೆಮಿಕಲನ್ನು ಹಾಕಲಾಗಿದೆ. ಆ ಒಂದು ಕೆಮಿಕಲ್ ಸೊಳ್ಳೆಯನ್ನು ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿ, ಅಂದರೆ ಏನು ಇಸಿ ಬಯೋ ಟ್ರ್ಯಾಪ್ಸ್ ಅನ್ನುವಂತಹ ಕಂಪನಿ ತಯಾರು ಮಾಡಿರುವಂತಹ ಈ ಒಂದು ಓವಿ ಟ್ರ್ಯಾಪ್ ಏನಿದೆ, ಈ ಒಂದು ಓವಿ ಟ್ರ್ಯಾಪ್ನಲ್ಲಿ ಸುಮಾರು 2 ಲೀಟರ್ನಷ್ಟು ನೀರನ್ನು ಹಾಕಲಾಗಿದೆ. ಹಾಗೆ ಒಂದು ಮೆಷನ್ನು ಹಾಕಿ ಅದನ್ನು ಕ್ಲೋಸ್ ಮಾಡಲಾಗಿದೆ. ಹಾಗೆ ಪ್ರಮುಖವಾಗಿ ಇದರಲ್ಲಿ ಏನು ಒಂದು ರ್ಯಾಬಿಟ್ ಫೀಡ್ ಅನ್ನುವಂತಹ ಒಂದು ಕೆಮಿಕಲನ್ನು ಹಾಕಲಾಗಿದೆ. ಆ ಒಂದು ಕೆಮಿಕಲ್ ಏನಾಗುತ್ತೆ, ಸೊಳ್ಳೆಗಳನ್ನು ಬೇರೊಂದು ಜಾಗದಲ್ಲಿ ಕುಳಿತುಕೊಳ್ಳೋ ಬದಲು ಸೊಳ್ಳೆಗಳು ಈ ಒಂದು ಬ್ಯಾಸ್ಕೆಟ್ನಲ್ಲಿ ಬಂದು ಕುಳಿತುಕೊಳ್ಳೋ ರೀತಿಯಲ್ಲಿ ಅಟ್ರಾಕ್ಟ್ ಮಾಡುತ್ತೆ. ಒಂದು ರೀತಿಯಲ್ಲಿ ಈ ಸಸ್ಯಾಹಾರಿ ಅಂದರೆ ಕೀಟಹಾರಿ ಸಸ್ಯಗಳು ಇರುತ್ತಲ್ಲ, ಆ ರೀತಿಯಲ್ಲಿ ಈ ಒಂದು ಏನು ಕೆಮಿಕಲ್ ಇದೆ ಆ ಒಂದು ಕೆಮಿಕಲ್ ಸೊಳ್ಳೆಗಳನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ಸೊಳ್ಳೆಗಳು ಬಂದು ಇದರಲ್ಲಿ ನೀರಿನಲ್ಲಿ ಮೊಟ್ಟೆಯನ್ನು ಇಟ್ಟು ಮರಿಯನ್ನು ಮಾಡುತ್ತೆ, ಅಂದರೆ ಅಡಲ್ಟ್ ಸೊಳ್ಳೆ ಆಗೋದನ್ನ ಆ ಒಂದು ಕೆಮಿಕಲ್ ತಡೆಗಟ್ಟುತ್ತೆ. ಸೊ ಹೀಗಾಗಿ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಬೋದು ಅಂತ ಹೇಳಿ ಈ ಒಂದು ಹೊಸ ಯೋಜನೆಯನ್ನು ಇವತ್ತು ಪ್ರಾಯೋಗಿಕವಾಗಿ ಬೆಂಗಳೂರಿನ ಗಾಂಧಿನಗರ ವಾರ್ಡ್ನಲ್ಲಿರುವಂತಹ ಗೋಪಾಲಪುರ ಮನೆಗಳಲ್ಲಿ ಇದನ್ನು ಅಳವಡಿಸಲಾಗಿದೆ. ಪ್ರತಿ 30 ಅಡಿಗೆ ಒಂದೊಂದು ಬ್ಯಾಸ್ಕೆಟನ್ನು ಅಳವಡಿಸಲಾಗಿದೆ. ಅಂದರೆ ಬಹಳ ವಿಶೇಷವಾಗಿದೆ. ಯಾಕಂತ ಹೇಳಿದ್ರೆ ಕೇವಲ ಡೆಂಗ್ಯೂ ಅಷ್ಟೇ ಅಲ್ಲದೆ ಚಿಕನ್ ಗುನ್ಯಾ ಆಗಿರಬಹುದು, ಮಲೇರಿಯಾ ಆಗಿರಬಹುದು, ಝೀಕಾ, ಈ ರೀತಿ ಸೊಳ್ಳೆಗಳಿಂದ ಹರಡುವಂತಹ ಕಾಯಿಲೆಗಳನ್ನ ತಡೆಗಟ್ಟಲಿಕ್ಕೆ ಇದು ಒಂದು ರೀತಿಯಲ್ಲಿ ಸಹಕಾರಿಯಾಗುತ್ತೆ. ಅಂದರೆ ಇದು ಮೊದಲು ಶುರುವಾಗಿದ್ದು ಮುಂಬೈನ ಧಾರಾವಿ ಸ್ಲಮ್ನಲ್ಲಿ. ಸೊ ಆ ಒಂದು ಸ್ಲಮ್ಮಲ್ಲಿ ಸತತ 5 ತಿಂಗಳಿಂದ ಕೂಡ ಈ ಒಂದು ಯೋಜನೆಯನ್ನು ಬರಲಾಗ್ತಾ ಇದೆ. ಸೊ ಅಲ್ಲಿ ಸಕ್ಸಸ್ ಆಗಿರೋದ್ರಿಂದ ಇದನ್ನು ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಇವತ್ತು ಶುರು ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈ ಒಂದು ಏನು ಓವಿ ಟ್ರ್ಯಾಪ್ಗಳು ಸಕ್ಸಸ್ ಆಯಿತು ಅಂತ ಹೇಳಿದರೆ ರಾಜ್ಯಾದ್ಯಂತ ಎಲ್ಲ ಮನೆಗಳಲ್ಲೂ ಕೂಡ ಈ ಒಂದು ಓವಿ ಟ್ರ್ಯಾಪ್ಗಳನ್ನ ಅಳವಡಿಸಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ಈಗ ಆಲ್ರೆಡಿ ಚಿಂತನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಕಾದು ನೋಡಬೇಕಿದೆ ಈ ಒಂದು ಓವಿ ಟ್ರ್ಯಾಪ್ಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪ್ರತಿ ತಿಂಗಳಿಗೂ ಕೂಡ ಇದನ್ನು ಚೇಂಜ್ ಮಾಡಬೇಕಾಗುತ್ತೆ, ಆ ಒಂದು ಕೆಮಿಕಲ್ನ ಚೇಂಜ್ ಮಾಡಬೇಕಾಗುತ್ತೆ. ಸಾಕಷ್ಟು ಅನುದಾನಗಳು ಕೂಡ ಇದಕ್ಕೆ ಬೇಕಾಗುತ್ತೆ. ಅನುದಾನಕ್ಕಿಂತ ಮುಖ್ಯವಾಗಿ ಈ ಒಂದು ಓವಿ ಟ್ರ್ಯಾಪ್ಗಳು ಎಷ್ಟರ ಮಟ್ಟಿಗೆ ಸೊಳ್ಳೆಗಳನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಸಹಕಾರಿಯಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.